ಸಂಜೆ ಆಯಿತು ಅಂದ ಕೂಡಲೇ ಏನಾದರೂ ತಿನ್ನಬೇಕು, ಅದು ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅದರಲ್ಲೂ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಬಿಸಿ ಬಿಸಿಯಾಗಿ ನಮಗೆ ಬೇಕಾದಾಗ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ. ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ಆಲೂ ಸ್ಮೈಲಿ. ಹೌದು, ಮನೆಯಲ್ಲೇ ಆಲೂಗಡ್ಡೆನ ಬಳಸಿ ತುಂಬ ಸುಲಭವಾಗಿ ಹೇಗೆ ಮಾಡ್ಕೋಬೋದು, ಹಾಗೆ ಇದನ್ನು ಫ್ರೀಝರಲ್ಲಿ ನಾವು ಹೇಗೆ ಸ್ಟೋರ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ರೀತಿ ದೊಡ್ಡದಾಗಿರುವ ಆಲೂಗಡ್ಡೆನ ಜಾಸ್ತಿ ಆರಿಸ್ಕೊಳ್ಳಿ. ನೀಟಾಗಿ ಇದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ನಂತರ ಈ ರೀತಿ ಎಲ್ಲ ನೀಟಾಗಿ ಸಿಪ್ಪೆನ ತೆಗೆದುಬಿಟ್ರೆ ಆಯಿತು. ಇದು ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಇದನ್ನು ಮಾಡಿಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡೋದ್ರಿಂದ ನಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಫ್ರೈ ಮಾಡಿಕೊಂಡು ತಿನ್ಕೋಬೋದು. ಮಕ್ಕಳು ಸ್ನ್ಯಾಕ್ಸ್ ಡಬ್ಬಿಗೂ ಕೂಡ ತುಂಬ ಬೇಗ ಏನಾದರೂ ಸ್ನ್ಯಾಕ್ಸ್ ಕೂಡ ಹೆಲ್ತಿಯಾಗಿ ಮನೆಯಲ್ಲೇ ನಾವು ರೆಡಿ ಮಾಡಿ ಕೊಡ್ಬೋದು ಕೂಡ. ಎಲ್ಲ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಹೆಚ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿಕೊಂಡು ಆಲೂಗಡ್ಡೆನ ನೀಟಾಗಿ ಹೆಚ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಆದಷ್ಟು ಈ ರೀತಿ ನಾವು ಅಡುಗೆಗಳನ್ನು ಮಾಡ್ತಾಯಿದ್ದೀವಿ ಅಂತಂದರೆ, ಅಥವಾ ಸ್ನ್ಯಾಕ್ಸಿಗೆ ಏನಾದರೂ ಪ್ರಿಪೇರ್ ಮಾಡ್ತಾಯಿದ್ದೀವಿ ಅಂತಂದರೆ, ಕುಕ್ಕರಲ್ಲಿ ಒಂದೇ ಸರಿಗೆ ಹಾಕಿ ಕೂಗಿಸ್ಕೊಳ್ಳೋದಕ್ಕಿಂತ ಪಾತ್ರೆಯಲ್ಲಿ ನೀರಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಆಲೂಗಡ್ಡೆ ಕೂಡ ಬೆಂದ್ಬಿಡುತ್ತೆ. ಈಗ ನಾನು 4 ಆಲೂಗಡ್ಡೆನ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಹಾಗೆ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕೂಡ. ಆಲೂಗಡ್ಡೆ ಸಿಪ್ಪೆನೂ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಹಾಕಿ ತಿನ್ನೋದ್ರಿಂದ ಕೂಡ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ವೇಸ್ಟ್ ಕೂಡ ಆಗೋದಿಲ್ಲ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ನಾನು ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೀಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೀರು ಇಷ್ಟೇ ಹಾಕ್ಕೋಬೇಕು ಅಂತ ಏನಿಲ್ಲ, ಇಷ್ಟು ಆಲೂಗಡ್ಡೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಬೇಕಿದ್ದರೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿಗಿಟ್ಕೋಬೇಕು. ಆದಷ್ಟು ಕುಕ್ಕರಲ್ಲಿ ಒಂದೇ ಸರಿಗೆ ಕೂಗಿಸ್ಕೊಳ್ಳೋದಕ್ಕಿಂತ ಈ ರೀತಿ ಪಾತ್ರೆಯಲ್ಲೇ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೇಯುತ್ತೆ. ತುಂಬ ಸ್ಮ್ಯಾಶು ಎಲ್ಲ ನೀರಲ್ಲೇ ಕರಗೋಗೋದಾಗೆ ಆಗೋದಿಲ್ಲ. ನೋಡಿ, ಈ ರೀತಿ ಸ್ಪೂನಲ್ಲಿ ಚುಚ್ಚು ನೋಡಿದರೆ ನೀಟಾಗಿ ಆಲೂಗಡ್ಡೆ ಒಳಗೆ ಹೋಗಬೇಕು. ಇಷ್ಟಾದರೆ ಸಾಕು. ಸ್ಟವನ್ನು ಆಫ್ ಮಾಡಿಬಿಟ್ಟು ಈಗ ನೀರನ್ನೆಲ್ಲ ನೀಟಾಗಿ ಬಸಿದ್ಬಿಟ್ಟು ಪೂರ್ತಿ ತಣ್ಣಗಾಗೋದಕ್ಕೀಗ ಬಿಟ್ಬಿಡಬೇಕು ಅಷ್ಟೇ. ಇದೀಗ ಪೂರ್ತಿ ತಣ್ಣಗಾಗಬೇಕು. ಹಾಗಾಗಿ ನಾನು ಇಲ್ಲಿ ಒಂದು ಪ್ಲೇಟಿಗೆ ಆಲೂಗಡ್ಡೆನೆಲ್ಲ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಸ್ವಲ್ಪ ಬಿಡ್ತಾ ಇದ್ದೀನಿ. ಇದು ಪೂರ್ತಿ ಸ್ವಲ್ಪ ತಣ್ಣಗೆ ಆದಮೇಲೆ ಈ ರೀತಿ ಸ್ಮ್ಯಾಶರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ನೀವು ಕೈಯಲ್ಲೇ ಮಾಡ್ಕೊತೀರಾ ಅಂದರೂ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಆಗಬೇಕು. ತರಿಯಾಗಿ ಅಥವಾ ಗಂಟಾಗಿ ಆಲೂಗಡ್ಡೆ ಎಲ್ಲೂ ಸಿಗಬಾರ್ದು. ನಿಮಗೆ ಇದರಲ್ಲಿ ಸರಿ ಹೋಗಲ್ಲ ಅಂದರೆ ಬೇಕಾದ್ರೆ ಮಿಕ್ಸಿ ಜಾರಿಗೆ ಹಾಕಿ ಕೂಡ ನೀವು ನೀಟಾಗಿ ಈ ರೀತಿ ಪುಡಿ ಆಗೋ ಹಾಗೆ ಸ್ಮ್ಯಾಶ್ ಮಾಡ್ಕೊಂಬಿಡಿ ಆಲೂಗಡ್ಡೆನ. ಈ ರೀತಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಇದಕ್ಕೀಗ ನಾವು ಕಾರ್ನ್ ಫ್ಲೋರ್ನ ಸೇರಿಸ್ಕೋಬೇಕು. ಆಲೂಗಡ್ಡೆ ಜೊತೆಗೆ ಕಾರ್ನ್ ಫ್ಲೋರ್ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋದ್ರಿಂದ ಒಳ್ಳೆ ಗೋಧಿ ಹಿಟ್ಟನ್ನು ಕಲಸಿದಾಗ ಯಾವ ರೀತಿ ಇರುತ್ತೋ ಆ ರೀತಿ ಹಿಟ್ಟು ಕೂಡ ಇದು ರೆಡಿ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಆಲೂಗಡ್ಡೆಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಕಾರ್ನ್ ಫ್ಲೋರು ಬೇಕಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ನಾವೆಲ್ಲೂ ಉಪ್ಪನ್ನು ಆಗಲೇ ಬಳಸಿರಲಿಲ್ಲ. ನೀವು ಬೇಕಿದ್ರೆ ಆಲೂಗಡ್ಡೆನ ಬೇಯಿಸ್ಕೊಳ್ಳುವಾಗ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ಇಲ್ಲಾಂದರೆ ಈ ಸಮಯದಲ್ಲಿ ಬೇಕಿದ್ರೆ ಸ್ವಲ್ಪ ಉಪ್ಪು ಅಥವಾ ಖಾರದ ಪುಡಿ ಅಥವಾ ಗರಂ ಮಸಾಲ ನಿಮ್ಮ ಟೇಸ್ಟಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನೋಡ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಆದಷ್ಟು ನೀವು ಕೈಯಲ್ಲೇ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಗಂಟಾಗಿ ಹಾಗಾಗೆ ಇರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ಹಿಟ್ಟಿನ ಥರ ಇದು ರೆಡಿ ಆಗುತ್ತೆ. ಹಾಗಾಗಿ ಇದನ್ನು ನಾವು ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ಳೋಣ. ಕಾರ್ನು ಫ್ಲೋರ್ನು ಕೂಡ ನಾವು ಇಷ್ಟೇ ಹಾಕ್ಕೋಬೇಕು ಅಂತ ಏನಿಲ್ಲ. ನೀವು ಕಲಿಸುವಾಗ ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಏನಾದರೂ ನಿಮಗೆ ಮತ್ತೆ ಮೆತ್ತಗೆ ಅನ್ನಿಸ್ತಾ ಇದೆ ಅಂತಂದರೆ ಮತ್ತೆ ಕಾರ್ನ್ ಫ್ಲೋರ್ನ ಸ್ವಲ್ಪ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ಹಿಟ್ಟು ಕೂಡ ರೆಡಿ ಆಗಿಬಿಡುತ್ತೆ. ಈ ರೀತಿ ನೀವು ಒಂದು ಸರಿ ಮನೆಯಲ್ಲಿ ಮಾಡಿಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಟ್ಬಿಡಿ. ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ. ಹೊರಗಡೆ ಸಿಗುವಂತಹ ಫಾಸ್ಟ್ ಫುಡ್ಡುಗಳನ್ನಾಗಲಿ ಅಥವಾ ಸ್ಟೋರ್ ಮಾಡಿರೋ ಫುಡ್ಡುಗಳನ್ನು ಕೂಡ
ಅವ್ರು ನಿಜವಾಗ್ಲೂ ಇಷ್ಟಪಡೋದಿಲ್ಲ. ಮನೇಲೇ ಮಾಡಿಕೊಡಮ್ಮ ಅಂತ ಖಂಡಿತ ಕೇಳ್ತಾರೆ. ನೋಡಿ, ಈಗ ಇದು ನೀಟಾಗಿ ಕಲಸಿದ್ದೀನಿ. ಗೋಧಿ ಹಿಟ್ಟಿನ ಥರ ಇದು ಚೆನ್ನಾಗಿ ರೆಡಿ ಆಗಿದೆ. ಒಂದು 10 ನಿಮಿಷ ಅಥವಾ 15 ನಿಮಿಷ ಒಂದು ನೀಟಾಗಿ ಒಂದು ಬೌಲನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು 15 ನಿಮಿಷ ಆದಮೇಲೆ ಈ ರೀತಿ ನೀಟಾಗಿ ರೆಡಿಯಾಗಿರುತ್ತೆ. ಈ ರೀತಿ ಕೈಯಲ್ಲಿ ನೀಟಾಗಿ ದುಂಡಗೆ ಮಾಡ್ಕೊಂಬಿಟ್ಟು ಇದೇ ರೀತಿ ಕೈಯಲ್ಲಿ ನೀವು ಬೇಕಿದ್ರೆ ತಟ್ಕೋಬೋದು. ಅಥವಾ ನಿಮಗೆ ಕೈಯಲ್ಲಿ ತಟ್ಕೊಳ್ಳೋದಕ್ಕೆ ಸರಿ ಹೋಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟು ಏನು ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ. ಈಗ ತೋರಿಸ್ತಿದ್ದೀನಲ್ಲ, ಈ ರೀತಿ ನಿಮ್ಮ ಮನೇಲಿ ಏನಾದರೂ ಬಟರ್ ಪೇಪರ್ ಇತ್ತು ಅಂತಂದರೆ ಇದರಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾವುದೇ ಥರ ಹಿಡಿಯೋದಾಗಲಿ ಅಥವಾ ಮಣೆಗೆ ಅಂಟ್ಕೊಳ್ಳೋದಾಗಲಿ ಯಾವ ರೀತಿಯೂ ಆಗೋದಿಲ್ಲ. ಈಸಿಯಾಗಿ ನೀಟಾಗಿ ನೀವು ಲಟ್ಟಿಸ್ಕೋಬೋದು. ನಿಮಗೆ ಎಷ್ಟು ದಪ್ಪ ಸ್ಮೈಲಿ ಬೇಕು ನೋಡ್ಕೊಂಬಿಟ್ಟು ನೀಟಾಗಿ ಈ ರೀತಿ ಮೇಲ್ಗಡೆನೂ ಒಂದು ಪೇಪರ್ ಹಾಕ್ಬಿಟ್ಟು ನೀಟಾಗಿ ಲಟ್ಟಿಸ್ಕೊಂಬಿಡಿ. ತುಂಬ ಸುಲಭ, ಯಾರು ಬೇಕಾದರೂ ಮನೇಲಿ ಮಾಡ್ಕೋಬೋದು. ಅಯ್ಯೋ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೆದರ್ಕೊಳ್ಳೋದು ಕೂಡ ಬೇಕಾಗೋದಿಲ್ಲ. ತುಂಬ ಈಸಿಯಾಗಿ ಹೆಲ್ತಿಯಾಗಿ ಒಂದೊಳ್ಳೆ ಸ್ನ್ಯಾಕ್ಸ್ನ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿಯಾಗಿ ಹೇಗೆ ಮನೇಲಿ ಅಡುಗೆ ಮಾಡ್ಕೋಬೋದು, ಅದು ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಅಂತ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾನೆ ಇರ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವತ್ತೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಮುಗೀತು. ಆಮೇಲೆ ಈ ರೀತಿ ಕಂಠ ಚೂಪಾಗಿರುವಂತಹ ಬೌಲು ಅಥವಾ ಈ ರೀತಿ ಊಟದ ಬಾಕ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದ್ರ ಮುಚ್ಚಳ ಅಥವಾ ಬಾಕ್ಸಿಂದ ಈ ರೀತಿ ರೌಂಡಾಗಿ ನಿಮಗೆ ಯಾವ ಸೈಜಲ್ಲಿ ಸ್ಮೈಲಿ ಬೇಕೋ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ದಪ್ಪ ನಿಮಗೆ ಎಷ್ಟು ದಪ್ಪ ಬೇಕು ಅಥವಾ ತೆಳುವಾಗಿ ಬೇಕೋ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಮುಗೀತು. ಇದನ್ನೆಲ್ಲ ಈಗ ಬೇರೆ ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಸ್ಮೈಲಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಅದ್ರ ಡಿಸೈನ್ ಹೆಂಗಿರುತ್ತೆ ಅಂತ. ಸೊ ಅದನ್ನು ಕೂಡ ನಾವೀಗ ಡಿಸೈನ್ ಮಾಡ್ಕೊಳ್ಳೋಣ. ಈ ಹಿಟ್ಟು ಮತ್ತೆ ವೇಸ್ಟ್ ಆಗೋದಿಲ್ಲ. ಇದನ್ನು ಮತ್ತೆ ನಾನು ಲಟ್ಟಿಸ್ಕೊಂಡ್ಬಿಟ್ಟು ಅದರಲ್ಲಿ ಮತ್ತೆ ನಾನು ಸ್ಮೈಲಿನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಮೈಲಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸ್ಟ್ರಾ ಇರುತ್ತೆ ಅಲ್ವಾ, ಸ್ಟ್ರಾ ತೊಗೊಂಡು ಅದರಿಂದ ಕಣ್ಣುಗಳನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಮೈಲಿ ಫೇಸು ಅಥವಾ ಸ್ಯಾಡ್ ಆಗಿರೋ ಫೇಸು ನಿಮಗೆ ಯಾವ್ದು ಇಷ್ಟನೋ ಆ ರೀತಿ ಸ್ಮೈಲಿ ಫೇಸ್ ಮಾಡ್ಕೋಬೇಕು ಅಂತ ಇದ್ದರೆ ಈ ರೀತಿ ಸ್ಪೂನ್ ತೊಗೊಂಡು ಮೇಲ್ಗಡೆಗೆ ಈ ರೀತಿ ಒತ್ತಿದ್ರೆ ಸ್ಮೈಲಿ ಫೇಸ್ ಆಗುತ್ತೆ. ಅದೇ ಸ್ಪೂನನ್ನು ಉಲ್ಟೆ ಹಿಡ್ಕೊಂಡು ಶೇಪ್ ಕೊಟ್ವಿ ಅಂತಂದರೆ ಸ್ಯಾಡ್ ಫೇಸ್ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಫ್ರೀಝರಲ್ಲಿ ನೀವು ಎಷ್ಟು ದಿನ ಬೇಕಾದ್ರೂ ನೀಟಾಗಿ ಇಟ್ಕೊಂಡ್ಬಿಟ್ಟು ನಿಮಗೆ ಬೇಕಾದಾಗ ನಿಮ್ಮ ಮಕ್ಕಳಿಗೆ ಬೇಕಾದಾಗ ಇದನ್ನು ಫ್ರೈ ಮಾಡಿ ಕೊಟ್ರಿ ಅಂತಂದರೆ ಒಂದೊಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ. ಈಗ ಆಗಲೇ ತೋರಿಸಿದೆ ಅಲ್ವಾ, ಸ್ಮೈಲಿ ಫಸ್ಟ್ ಟೈಮ್ ಮಾಡ್ಕೊಳ್ಳುವಾಗ ಹಿಟ್ಟು ಮತ್ತೆ ಉಳಿದಿತ್ತು, ಅದನ್ನು ಮತ್ತೆ ಇದೇ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ನೀಟಾಗಿ ನಮಗೆ ಯಾವ ಶೇಪಿಗೆ ಬೇಕೋ ಹೇಗೆ ಬೇಕೋ ನೋಡ್ಕೊಂಬಿಟ್ಟು ನೀಟಾಗಿ ಸ್ಮೈಲಿನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬಾಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಟೈಟ್ ಆಗೋ ಹಾಗೆ ಕ್ಲೋಸ್ ಮಾಡಿಬಿಟ್ಟು ಅಥವಾ ಒಳ್ಳೆ ಕ್ವಾಲಿಟಿ ಇರುವಂತಹ ಕವರ್ಗಳು ಸಿಗುತ್ತೆ ಫುಡ್ಡು ಸ್ಟೋರ್ ಮಾಡೋ ಅಂಥವು, ಆ ಕವರಲ್ಲಿ ಕೂಡ ಹಾಕ್ಬಿಟ್ಟು ನೀಟಾಗಿ ಸೀಲ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ವಿ ಅಂತಂದರೆ ಮುಗೀತು. ಈಗ ನಾನೀಗ ಎಣ್ಣೆನ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ಸ್ಮೈಲಿನ ಇದರೊಳಗೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ನೀವು ಹಿಟ್ಟನ್ನು ತುಂಬ ಚೆನ್ನಾಗಿ ಅಥವಾ ಆಲೂಗಡ್ಡೆ ಮತ್ತು ಕಾರ್ನ್ ಫ್ಲೋರು ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿರ್ತೀವಿ ಅಲ್ವಾ, ನೀವು ಎಷ್ಟು ಚೆನ್ನಾಗಿ ನಾದ್ಬಿಟ್ಟು ಹಿಟ್ಟನ್ನು ನೀವು ರೆಡಿ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಸ್ಮೈಲಿ ಒಡೆಯೋದಾಗಲಿ ಬಿರುಕು ಬಿಡೋದಾಗಲಿ ಸೀಳ್ಕೊಂಡು ಕಟ್ಟಾಗೋದಾಗಲಿ ಯಾವ ರೀತಿಯೂ ಆಗೋದಿಲ್ಲ. ಹಿಟ್ಟು ತುಂಬ ಚೆನ್ನಾಗಿ ನಾದ್ಕೊಂಡಿದ್ರೆ ಅಂದರೆ ಈ ರೀತಿ ಈಸಿಯಾಗಿ ಸ್ಮೈಲಿ ಕೂಡ ತುಂಬ ಚೆನ್ನಾಗಿ ರೌಂಡಾಗಿ ಇರುತ್ತೆ, ತುಂಬ ಚೆನ್ನಾಗೇ ಬರುತ್ತೆ. ಟೇಸ್ಟು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಣ್ಣೆ ಒಳಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಆದಷ್ಟು ಈ ರೀತಿ ಕರಿಯೋ ಪದಾರ್ಥಗಳನ್ನು ನೀವು ಕರಿತಾ ಇದ್ದೀರಾ ಅಂತಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಆದಷ್ಟು ಚೆನ್ನಾಗಿ ಕರೀರಿ. ಈ ರೀತಿ ಕೆಂಬಣ್ಣ ಬರಬೇಕು, ಆಗ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕೂಡ. ನೋಡಿ, ಈ ರೀತಿ ಆಗಿತ್ತು ಅಂತಂದರೆ ಇದನ್ನು ಈಗ ಎಣ್ಣೆಯಿಂದ ಎಲ್ಲ ನೀಟಾಗಿ ತೆಗೆದುಬಿಡೋಣ. ತೆಗೆದುಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡಿಬಿಡೋಣ ಅಷ್ಟೇ. ಇದ್ರ ಜೊತೆಗೆ ಸ್ವಲ್ಪ ಕೆಚಪ್ ಇದ್ದರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನೇಲಿ ಇಷ್ಟ ಆಗುತ್ತೆ. ಯಾರಿಗಾದರೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಮನೇಲಿ ಒಂದು ಸರಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ರೆಸಿಪಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡ್ತಾನೆ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.